ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. ಒಂದು ಗಂಟೆಯ ಪ್ರಮುಖ ಸುದ್ದಿ, ಆಪ್ ನಾಯಕರ ಬಂಧನಕ್ಕೆ ದೆಹಲಿಯಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ವಿರುದ್ಧ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಬಿಜೆಪಿ ಕಚೇರಿ ಎದುರು ಆಮ್ ಆದ್ಮಿ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದು, ಕೇಜ್ರಿವಾಲ್ ನೇತೃತ್ವದಲ್ಲಿ ಕಾರ್ಯಕರ್ತರ ಪ್ರತಿಭಟನೆ. ಶಾಸಕರು ಸಂಸದರ ಜೊತೆ ಕೇಜ್ರಿವಾಲ್ ಪ್ರೊಟೆಸ್ಟ್. ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ದಾರೆ ಆಪ್ ಕಾರ್ಯಕರ್ತರು. ಆಪ್ ನಾಯಕರ ಬಂಧನಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿಯ ವಿರುದ್ಧ ಆಮ್ ಆದ್ಮಿಯಿಂದ ಪ್ರೊಟೆಸ್ಟ್. ಕಾರ್ಯಕರ್ತರನ್ನು ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಬಿಜೆಪಿ ಕಚೇರಿಗೆ ಎಂಟ್ರಿ ಆಗೋ ಮುನ್ನವೇ ಬಂಧನಕ್ಕೆ ಪ್ಲಾನಿಂಗ್ ಆಗಿದೆ. ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ. ಕೇಜ್ರಿವಾಲ್ ನೇತೃತ್ವದಲ್ಲಿ ಶಾಸಕರು ಸಂಸದರ ಜೊತೆ ಕಾರ್ಯಕರ್ತರು ಸೇರಿ ಪ್ರತಿಭಟನೆ. ಆಪ್ ನಾಯಕರ ಬಂಧನಕ್ಕೆ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ದೆಹಲಿಯ ಬಿಜೆಪಿ ಕಚೇರಿಯ ಎದುರು ಆಪ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಆಪ್ ನಾಯಕರ ಆಕ್ರೋಶ ಬಹಳ ದೊಡ್ಡ ಮಟ್ಟಕ್ಕೆ ಹೋದಂತೆ ಕಂಡು ಬರ್ತಾ ಇದೆ. ಈ ಪ್ರೊಟೆಸ್ಟ್ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಯಾರೆಲ್ಲ ಇದ್ದಾರೆ, ಯಾವ ರೀತಿ ಪೊಲೀಸರು ಅವರನ್ನ ತಡೆ ಹಿಡಿಯುವ ಪ್ರಯತ್ನ ನಡೆಸಿದ್ದಾರೆ ಅಂತ? ನಿನ್ನೆ ಈ ಒಂದು ಪ್ರತಿಭಟನೆಗೆ ಕೇಜ್ರಿವಾಲ್ ಅವರು ಕರೆಯನ್ನ ಕೊಟ್ಟಿದ್ರು. ಅವರ ಆರೋಪ ಇರುವಂತದ್ದು ಇಷ್ಟೇ, ಅಬಕಾರಿ ಘೋಟಾಲ ಅಂತ ನಾವೇನ್ ಹೇಳ್ತೀವಿ, ಅಬಕಾರಿ ಅಕ್ರಮ ನೀತಿ ಪ್ರಕರಣದಲ್ಲಿ ಒಬ್ಬೊಬ್ಬರನ್ನಾಗಿ ಕೂಡ ಬಂಧಿಸ್ತಾ ಇದ್ದಾರೆ. ಸತ್ಯೇಂದ್ರ ಜೈನ್ ಇಂದ ಹಿಡಿದು ಕೇಜ್ರಿವಾಲ್ ತನಕ, ಅಂದ್ರೆ ನನ್ನ ತನಕ ಈಗ ಬಂಧನ ಆಗಿದೆ. ನಿನ್ನೆ ನನ್ನ ಪಿಎನು ಕೂಡ ಬೇರೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಹಾಗಾಗಿ ನಾನು ಹೇಗೂ ಹೊರಗಡೆ ಬಂದಿದ್ದೇನೆ, ಈ ಸಂದರ್ಭದಲ್ಲಿ ಒಂದು ಸವಾಲನ್ನ ಹಾಕ್ತೇನೆ ಅನ್ನುವಂಥದ್ದು ಕೇಜ್ರಿವಾಲ್ ಅವರು ಹೇಳ್ತಾ ಇರುವಂತದ್ದು. ಒಂದು ಸವಾಲು ಏನು ಅಂತ ಅಂದ್ರೆ, ನಮ್ಮನ್ನ ಒಬ್ಬೊಬ್ಬರನ್ನ ಬಂಧಿಸಬೇಡಿ, ಎಲ್ಲರನ್ನ ಒಟ್ಟಿಗೆ ಒಮ್ಮೆಲೆ ಬಂಧಿಸಿಬಿಡಿ, ನಿಮ್ಮ ಜೈಲನ್ನ ತುಂಬಿಕೊಳ್ಳಿ ಅನ್ನುವಂತಹ ಸವಾಲನ್ನ ಹಾಕ್ತಾ ಇರುವಂತದ್ದು. ಈಗ ಅದರಂತೆ ನಿನ್ನೆ ನಾಳೆ 12 ಗಂಟೆಗೆ, ಅಂದ್ರೆ ಇವತ್ತು 12 ಗಂಟೆಗೆ ನಾನು ಬಿಜೆಪಿ ಕಚೇರಿಗೆ ಬರ್ತೇನೆ. ನಮ್ಮ ಶಾಸಕರನ್ನ, ಸಂಸದರನ್ನ, ಅದೇ ರೀತಿ ನಮ್ಮ ಸಚಿವರನ್ನ ಕರ್ಕೊಂಡು ಬರ್ತೇನೆ. ಆ ಸಂದರ್ಭದಲ್ಲಿ ನೀವು ಬಂಧನ ಮಾಡಿ ಅನ್ನುವಂಥದ್ದನ್ನ ನಿನ್ನೆ ಸವಾಲನ್ನ ಹಾಕಿದ್ರು. ಅದರಂತೆ ಇವತ್ತು 12 ಗಂಟೆಗೆ ಅವರು ಒಂದು ಪ್ರತಿಭಟನೆ, ಅಂದ್ರೆ ಆರಂಭಕ್ಕೆ ಕಚೇರಿಯಲ್ಲಿ ಒಂದು ಭಾಷಣವನ್ನ ಮಾಡಿದ್ರು, ಸುದೀರ್ಘ ಭಾಷಣ ಮಾಡಿ ಅಲ್ಲಿ ಮೋದಿ ಮತ್ತೆ ಬಿಜೆಪಿ ಸರ್ಕಾರ ವಿರುದ್ಧ ಹರಿಹಾಯ್ದ್ರು. ಏನೆಲ್ಲ ನಮಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷ ನಾಶ ಮಾಡ್ಲಿಕ್ಕೆ ಯಾವೆಲ್ಲ ತಯಾರಿಗಳನ್ನ ನಡೆಸಿದ್ದಾರೆ ಅನ್ನುವಂಥದ್ದನ್ನ ಆರೋಪ ಮಾಡಿದ್ರು. ಅದಾದ ನಂತರ ಸಂಸದರು ಮತ್ತೆ ಶಾಸಕರ ಜೊತೆಯಲ್ಲಿ ಹೊರಗಡೆ ಬಂದು ಈಗ ಬಿಜೆಪಿ ಕಚೇರಿ ಹತ್ರ ಹೊರಟಿರುವಂತದ್ದು. ಆದ್ರೆ ಮಾರ್ಗ ಮಧ್ಯೆ ಪೊಲೀಸರು ಎಲ್ಲ ಕಡೆ, ಅಂದ್ರೆ ಬಿಜೆಪಿ ಕಚೇರಿಗೆ ಹೋಗುವ ದಾರಿಯನ್ನ ಬಂದ್ ಮಾಡಿ ಈಗ ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.